ನಮಸ್ಕಾರ. ನಾನು ಶುಭ. ಪೇಪರ್ ಪ್ಲೇಟ್ಸ್ ಅಂತೂ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಇರುತ್ತಲ್ವಾ. ನಿಮ್ಮ ಮನೆಯಲ್ಲಿ ಒಂದು ಪೇಪರ್ ಪ್ಲೇಟ್ ಇದ್ರೂ ಸಾಕು. ನೀವು ಫಸ್ಟ್ ಪೆನ್ಸಿಲಲ್ಲಿ ನಿಮಗೆ ಯಾವ ರಂಗೋಲಿ ಡಿಸೈನ್ ಬೇಕೋ ಆ ರಂಗೋಲಿ ಡಿಸೈನ್ ಬರ್ಕೊಬಿಡಬೇಕು. ಮತ್ತು ಸೂಜಿ ಆಗಲಿ ಇಲ್ಲ ಸೇಫ್ಟಿ ಪಿನ್ ತಗೊಂಡು ಹೋಲ್ಸ್ ಮಾಡ್ಕೋಬೇಕು. ಅದ್ರ ಮೇಲೆ ಕರೆಕ್ಟಾಗಿ ಹೋಲ್ಸ್ ಮಾಡಿಕೊಂಡ್ರೆ ನೋಡಿ, ಈ ಥರ ನಾನು ಕಳ್ಸೋದು ಮಾಡ್ಕೊಂಡಿದ್ದೆ. ನೀವು ನಿಮಗೆ ಬೇರೆ ಬೇರೆದು ಮಾಡ್ಕೋಬೋದು. ದೇವ್ರ ಮನೆ ಒಳಗಡೆ ಮತ್ತು ಆಚೆ ಹಾಕಕ್ಕೆ ತುಂಬ ಚೆನ್ನಾಗಿರುತ್ತೆ. ರಂಗೋಲಿ ಬರಲ್ಲ ಅನ್ನೋರು ಟ್ರೈ ಮಾಡಿ ನೋಡಿ. ನಾವು ದೇವ್ರಿಗೆ ಹೂವು ಹಾಕೋವಾಗ ಒಂದೊಳ್ಳೆ ಘಮ ಬರ್ತಾಯಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಸೀಸನಲ್ಲಿ ನಮಗೆ ಈ ಮಲ್ಲಿಗೆ ಸ್ಮೆಲ್ ಇರೋ ಸಿಕ್ಕಲ್ವಲ್ಲ. ನೀವೇನು ಮಾಡಬೇಕಂದ್ರೆ ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಂಡು ಅದರಲ್ಲಿ ಡಿಪ್ ಮಾಡಿ ದೇವ್ರಿಗೆ ಇಟ್ಟಿದ್ದೀರಂದರೆ ದೇವ್ರ ಮನೆಯಲ್ಲಿ ಒಂದೊಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಟ್ರೈ ಮಾಡಿ ನೋಡಿ. ದೇವ್ರದ್ದು ಫೋಟೋಸ್ ಒರೆಸ್ತಾ ಇರ್ತೀವಲ್ಲ, ನೀವು ಫಸ್ಟು ತೇವದ ಬಟ್ಟೆಯಲ್ಲಿ ಯಾವತ್ತೂ ಒರೆಸ್ಬಾರ್ದು. ಅದ್ರ ಮೇಲೆ ಅಂಟೆಲ್ಲ ಇರುತ್ತಲ್ವ. ಮೊದಲು ವಿಭೂತಿ ಸ್ವಲ್ಪ ಚಿಮ್ಕರಿಸ್ಬಿಡ್ಬೇಕು. ಮತ್ತು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬೇಕು ನೋಡಿ. ಮತ್ತೆ ತೇವದ ಬಟ್ಟೆಯಲ್ಲಿ ಒರೆಸ್ಬೇಕು. ಈ ಥರ ಮಾಡಿದ್ರೆ ನಿಮ್ಮ ಫೋಟೋಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಅಷ್ಟೇ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ. ದೇವ್ರ ಮನೆಯಲ್ಲಿ ನಾವು ಬೆಂಕಿ ಪೊಟ್ಟಣ ಬಳಸ್ತಾ ಇರ್ತೀವಲ್ಲ, ನೀವೇನು ಮಾಡಬೇಕಂದ್ರೆ ಬೆಂಕಿ ಪೊಟ್ಟಣ ಸೈಡ್ ಕಟ್ ಮಾಡ್ಕೊಬಿಡ್ಬೇಕು. ಇದಕ್ಕೆ ಡಬಲ್ ಟೇಪ್ ಮೆಚ್ಚಿಬಿಟ್ಟು ಈ ಥರ ಬಾಕ್ಸ್ ಇದ್ದರೆ ಯಾವುದನ್ನು ಆ ಬಾಕ್ಸ್ಗೆ ನೋಡಿ ಸೈಡ್ನು ಮೆಚ್ಚಿಬಿಡ್ಬೇಕು. ಆ ಮುಚ್ಚಳಕ್ಕೆ ಮೆಚ್ಚಿಬಿಟ್ಟು ಕಡ್ಡಿಗಳನ್ನೆಲ್ಲ ಆ ಬಾಕ್ಸ್ ಒಳಗಡೆಗೆ ಹಾಕ್ಬಿಡಿ. ಈ ಥರ ಬಾಕ್ಸ್ ಮುಚ್ಚಳ ಹಾಕಿ ತಿಕ್ಕಿದ್ರೆ ನಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗ ಸಿಗುತ್ತೆ. ಮತ್ತು ಬಾಕ್ಸ್ ಮುಚ್ಚಳ ಕೂಡ ತುಂಬ ಗಟ್ಟಿ ಇರೋದ್ರಿಂದ ನಿಮಗೆ ಬೆಂಕಿ ಪೊಟ್ಟಣ ಹಚ್ಚೋದು ಕೂಡ ತುಂಬ ಸುಲಭ. ನೋಡಿ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ ನೀವು ಒಂದು ಸತಿ ಈ ಟ್ರಿಕ್ಸು. ಒಂದು ತಟ್ಟೆ ತಗೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಬಿಡಿ. ನೀರು ಹಾಕ್ಕೊಂಡು ರಂಗೋಲಿ ಕಲರ್ಸು ನಿಮಗೆ ಯಾವ ಕಲರ್ ಬೇಕೋ ಆ ರಂಗೋಲಿ ಕಲರ್ನು ಸ್ವಲ್ಪ ಚಿಮ್ಕರಿಸ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ. ನಾನು ನೋಡಿ ಆರೆಂಜ್ ಕಲರ್ ತಗೊಂಡಿದ್ದೀನಲ್ಲ, ಇಲ್ಲ ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ನ ಚಿಮ್ಕರಿಸ್ಬಿಟ್ಟು 2 ಸ್ಪೂನ್ ಇಡಬೇಕು. ಇಲ್ಲ ನಮ್ಮ ಹತ್ರ ಸ್ಕೇಲ್ ಇದೆ ಅನ್ನೋರು ಸ್ಕೇಲ್ ಕೂಡ ಇಡ್ಬೋದು. ನನ್ನ ಹತ್ರ ಸ್ಕೇಲ್ ಏನಿರಲಿಲ್ಲ, ನಾನು ಜಸ್ಟ್ ಸ್ಪೂನಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಸ್ಕೇಲ್ ಇಲ್ದಿರ ಇರೋರು ಕೂಡ ಈ ಥರ ಟ್ರೈ ಮಾಡ್ಬೋದು. ಮೇಲೆ ಸ್ವಲ್ಪ ನಾನು ಹೆಂಗೆ ಬಿಡಿಸ್ದೆ ಹಂಗೆ ಬಿಡಿಸ್ಬಿಟ್ಟು ಚಿಮ್ಕರಿಸ್ಬೇಕು. ಲಾಸ್ಟ್ವರೆಗೂ ಚಿಮ್ಕರಿಸ್ಬೇಡಿ. ಸೇಮ್ ನಾನು ಅಷ್ಟು ಮಾತ್ರ ಚಿಮ್ಕರಿಸಿ ಮತ್ತು ಕೆಳಗಡೆಗೆ ಸ್ಪೂನ್ ಇಡಬೇಕು. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಬರೀರಿ. ಮತ್ತೇನು ಆ ಬ್ಲ್ಯಾಕ್ ಕಲರೇ ಇದು ಲಿಂಗ. ಇವನ್ನೇನು ಶಿವರಾತ್ರಿ ಬರ್ತಾ ಇದೆಯಲ್ಲ, ನಾವು ಬೇರೆ ಬೇರೆ ರಂಗೋಲಿ ಬಿಡಿಸ್ತೀವಿ. ಈ ಥರ ರಂಗೋಲಿ ನೀವು ನೀರು ಮೇಲೆ ಬಿಡಿಸ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಟರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಕೆಳಗಡೆ ಕೂಡ ಆಯಿತು. ಇವಾಗ ವೈಟ್ ಕಲರಲ್ಲಿ ಮತ್ತು ನಿಮಗೆ ಯೆಲ್ಲೋ ಕಲರ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಪ್ಯಾರೆಟ್ ಗ್ರೀನ್. ನಿಮ್ಮ ಹತ್ರ ಇನ್ನೂ ಬೇರೆ ಕಲರ್ ಇದೆ, ಪ್ಯಾರೆಟ್ ಗ್ರೀನ್ ಇಲ್ಲ ಗ್ರೀನ್ ಇದೆ ಅನ್ನೋರು ಗ್ರೀನೇ ಎಲೆ ಅದರಲ್ಲಿ ಬಿಡಿಸ್ಕೊಳ್ಳಿ. ಇನ್ನು ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಬರುತ್ತಂದರೆ ಇನ್ನು ಸೈಡ್ಸಲ್ಲೆಲ್ಲ ಡಿಸೈನ್ಸ್ ಮಾಡ್ಕೊಳ್ಳಿ. ನಾನು ಫ್ಲವರಲ್ಲಿ ಈ ಥರ ಡೆಕೋರೇಷನ್ ಮಾಡಿ ದೇವ್ರ ಮನೆಯಲ್ಲಿ ಇಡ್ತೀನಿ. ನೀವು ಟ್ರೈ ಮಾಡಿ ನೋಡಿ. ಬಾಳೆ ಎಲೆ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಒಬ್ಬೊಬ್ರಿಗೆ ಬಾಳೆ ಎಲೆ ಸಿಗುತ್ತೆ. ಅಂಥವ್ರು ಏನು ಮಾಡಬೇಕಂದ್ರೆ ಒಂದು ಬಾಳೆ ಎಲೆ ತಂದುಬಿಟ್ಟು ಮಧ್ಯಕ್ಕೆ ಕಟ್ ಮಾಡಿಬಿಡ್ಬೇಕು. ಮತ್ತು ಒಂದು ಪ್ಲೇಟ್ ಇಕ್ಬಿಟ್ಟು ರೌಂಡಾಗಿ ಕಟ್ ಮಾಡ್ಕೋಬೇಕು. ರೌಂಡ್ ಅಂದರೆ ಮೇಲೆ ಹಂಗೆ ಇರಬೇಕು, ಕೆಳಗಡೆ ಭಾಗ ಮಾತ್ರ ರೌಂಡಾಗಿ ಕಟ್ ಮಾಡಬೇಕು. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ನೀವು ಹಂಗೆ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಸೇಮ್ ಈ ಥರನೇ ಕಟ್ ಮಾಡ್ಕೊಂಡು ಬನ್ನಿ. ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಬಂದುಬಿಟ್ಟು ಮತ್ತು ಮಧ್ಯದಲ್ಲಿ ಇತ್ತಲ್ಲ, ಇಲ್ಲಿ ಸೇಮ್ ವಿಡಿಯೋದಲ್ಲಿ ನಾನು ಹಿಂಗೆ ಕಟ್ ಮಾಡ್ತಾ ಇದ್ದೀನೋ ಹಿಂಗೆ ಕಟ್ ಮಾಡ್ಕೊಬಿಡಿ. ಎಲ್ಲನೂ ಉದ್ದಕ್ಕೆ ಸೇಮ್ ಇದೇ ಥರನೇ ಕಟ್ ಮಾಡ್ಕೋಬೇಕು. ನೀವು ಕೂಡ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಫೆವಿಕಾಲ್ ಇದ್ದರೆ ನೀವೇನು ಮಾಡಬೇಕಂದ್ರೆ ನೋಡಿ ರೌಂಡ್ ಸುತ್ತಲೂ ಈ ಥರ ಹಾಕ್ಕೋಬೇಕು. ಫೆವಿಕಾಲ್ ಸ್ವಲ್ಪ ನಾನು ಸೇಮ್ ಎಷ್ಟು ಹಾಕಿದ್ದೀನೋ ಅಷ್ಟು ಹಾಕ್ಕೊಬಿಡಿ ನೀವು ಅಷ್ಟೇ. ಮತ್ತು ರೈಸ್ ಅಂತೂ ಇರುತ್ತಲ್ಲ, ಒಂದು ಸ್ವಲ್ಪ ರೈಸ್ ಚಿಮ್ಕರಿಸಿ ಸ್ವಲ್ಪ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ಚಿಮ್ಕರಿಸಿದ್ಮೇಲೆ ಹಿಂಗೆ ಇದೇನು ಡ್ರೈ ಆಗೋ ಅವಶ್ಯಕತೆ ಇಲ್ಲ. ಹಂಗೆ ನೀವು ಹಾಕ್ತಾ ಇದ್ದಂಗೆ ಡ್ರೈ ಆಗಿಬಿಡುತ್ತೆ. ಮತ್ತು ಈ ಸೈಡ್ಸಲ್ಲಿ ಬಿಟ್ಟಿದ್ದೀವಲ್ಲ, ಇದನ್ನು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡ್ಕೊಬಿಡಿ. ನೀವು ಕೂಡ ಸೇಮ್ ಹಿಂಗೆ ಕಟ್ ಮಾಡ್ಕೊಬಿಟ್ಟು ಉದ್ದಕ್ಕೆ ಕಟ್ ಮಾಡಿಬಿಡಿ. ಕಟ್ ಮಾಡಿ ನಾನು ರೋಸಸ್ಸು ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿಬಿಟ್ಟು ನಾನು ರೋಸ್ ಇಡ್ತಾಯಿದ್ದೀನಿ, ಬಟನ್ ರೋಸು. ನೀವಿನ್ನೂ ಬೇರೆ ಇಲ್ಲ ನಮಗೆ ಬಟನ್ ರೋಸ್ ಇಲ್ಲ ಸೇವಂತಿ ಇದೆ ಅನ್ನೋರು ಸೇವಂತಿ ಇಡ್ಬೋದು. ಮತ್ತು ನಾನು ಗಂಧದಲ್ಲಿ ಈ ಥರ ಹೋಮ್ ಅಂತ ಬರ್ಕೊತಾ ಇದ್ದೀನಲ್ಲ, ನಮ್ಮ ಹತ್ರ ಗಂಧ ಇಲ್ಲ ನಾವೇನು ಮಾಡೋದು ಅನ್ನೋರು ಮಕ್ಕಳದು ವಾಟರ್ ಪೇಂಟ್ ಅಂತೂ ಇರುತ್ತಲ್ಲ, ವಾಟರ್ ಪೇಂಟಲ್ಲಿ ಬ್ರಷ್ ತಗೊಂಡು ಬರಿಬೋದು, ಹಂಗೂ ಚೆನ್ನಾಗಿರುತ್ತೆ. ನಾನು ಗಂಧದಲ್ಲೇ ಬರ್ಕೊಂಡಿದ್ದೀನಿ ನೋಡಿ. ನೀವು ದೇವ್ರ ಮನೆಗೆ ಇಲ್ಲ ಎಂಟ್ರೆನ್ಸ್ ಬಾಗಿಲಿಗೆ ಹಾಕ್ಬಿಟ್ರೇನು ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಡಬಲ್ ಟೇಪ್ ಹಾಕಿ ಮೆಚ್ಚಿದ್ದೀನಿ. ನೀವು ಸೈಡ್ಸಲ್ಲಿ ಹೋಲ್ ಮಾಡ್ಕೊಂಡು ದಾರ ಬೇಕಾದರೂ ಹಾಕ್ಕೊಂಡು ಕಟ್ಬೋದು, ಇಲ್ಲ ಡಬಲ್ ಟೇಪ್ ಮೆಚ್ಕೋಬೋದು. ಈ ಹಬ್ಬಕ್ಕಂತೂ ಖಂಡಿತ ಟ್ರೈ ಮಾಡಿ ನೋಡಿ. ಊದ್ಬತ್ತಿ ಅಷ್ಟೇ ನಿಮಗೆ ಜಾಸ್ತಿ ಹೊತ್ತು ಉರಿಬೇಕಂದ್ರೆ ನೀವು ಒಂದು ಸ್ವಲ್ಪ ತೇವ ಮಾಡ್ಕೋಬೇಕು. ಜಾಸ್ತಿ ಮಾಡ್ಕೋಬೇಡಿ, ಜಸ್ಟ್ ಒಂದು ಸ್ವಲ್ಪ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಒಂದು ಹಂಗೆ ಸ್ವಲ್ಪ ತೇವ ಮಾಡಿಕೊಂಡ್ರೆ ನಿಮ್ಮ ಊದ್ಬತ್ತಿ ತುಂಬ ಜಾಸ್ತಿ ಹೊತ್ತು ಉರಿಯುತ್ತೆ.
ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ನಾನು ಹೇಳಿರೋ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಪ್ಲೀಸ್ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.